ಆಗಲೇಬೇಕು ಅವರಿಗೆ ನ್ಯಾಯಮೂರ್ತಿ ಎ ಸದಾಶಿವ ಆಯೋಗದ ವರದಿಯನ್ನು ಜಾರಿಗೆ ಮಾಡಬೇಕಂತೇಳಿ ತಹಸೀಲ್ದಾರ್ ಮುಖಾಂತರ ಮುಖ್ಯಮಂತ್ರಿಗೆ ಮನವಿ ಕೊಡಲು ಇಲ್ಲಿ ಆಗಮಿಸಿದ್ದೇವೆ. ಮೀಸಲಾತಿ ವಂಚಿತ ಜಾತಿಗಳಿಗೆ ಸುಮಾರು ವರ್ಷಗಳಿಂದ ಅನ್ಯಾಯ ಆಗ್ತಾ ಬಂದಿದೆ. ಜನಸಂಖ್ಯೆ ಅನುಗುಣವಾಗಿ ನ್ಯಾಯಮೂರ್ತಿ ಎ ಸದಾಶಿವ ಆಯೋಗದವರು ಮನೆ ಮನೆ ತಿರುಗಿ ಎಲ್ಲ ಜನರ ಗಣತಿ ಮಾಡಿ ಎಲ್ಲ ಜನಾಂಗದ ಗಣತಿ ಮಾಡಿ SC ಒಳಗಿನ ಮೀಸಲಾತಿಯನ್ನು ವರ್ಗೀಕರಣ ಮಾಡಲು ಶಿಫಾರಸು ಮಾಡಿ ಕಳಿಸಿದ್ದಾರೆ. ಸರ್ಕಾರ ಅದನ್ನು ಕೂಡಲೇ ಮೀಸಲಾತಿ ವರ್ಗೀಕರಣ ಎ ಸದಾಶಿವ ಆಯೋಗ ವರದಿಯನ್ನು ಜಾರಿ ಮಾಡಿ ಮೀಸಲಾತಿ ವಂಚಿತ ಕೆಳ ಸಮುದಾಯಕ್ಕೆ ಮೀಸಲಾತಿಯನ್ನು ದೊರಕಿಸಿಕೊಡಲು ಮುಖ್ಯಮಂತ್ರಿಗಳು ಗಟ್ಟಿ ನಿರ್ಧಾರ ಮಾಡಬೇಕಂತ ಹೇಳಿ ನಾನು ಈ ಮುಖಾಂತರ ಮನವಿ ಸಲ್ಲಿಸುತ್ತೇನೆ. ಸುಪ್ರೀಂ ಕೋರ್ಟ್ ಒಂದು 4 ತಿಂಗಳಿಂದ ಸುಪ್ರೀಂ ಕೋರ್ಟ್ ಜಡ್ಜ್ ಸಾಹೇಬ್ ಒಂದು ನಿರ್ದಿಷ್ಟ ಒಂದು ಇದನ್ನು ಕೊಟ್ಟರು, ನಿಲುವು ಕೊಟ್ಟರು. ಏನಂತಂದರೆ ಮೀಸಲಾತಿ ಸಂಬಂಧಪಟ್ಟಂಗೆ ನಿಮ್ಮ ರಾಜ್ಯಗಳು ನೀವೇ ಕೊಡ್ಬೋದು, ನಿಮಗೆ ಅಧಿಕಾರ ಐತೆ ಅವರಿಗೆ ಸಲಹೆ ಕೊಟ್ಟು ಅವಕಾಶ ಮಾಡಿಕೊಟ್ರಿ. ಆದ್ದರಿಂದ ನಾವು ಮಾನ್ಯ ಮುಖ್ಯಮಂತ್ರಿಗಳಲ್ಲಿ ಏನು ಕೇಳ್ಕೊತೀವಿ ಅಂದರೆ, ಈಗ ನಿಮಗೆ ಪೂರ್ಣಾವಧಿ ಸರ್ಕಾರ ಸುಪ್ರೀಂ ಕೋರ್ಟ್ ನಿಮಗೆ ಅವಕಾಶ ಕೊಟ್ಟೈತಿ, ನಿಮ್ಮ ಅವಧಿನೂ ನಿಮ್ಮ ಸರ್ಕಾರದ ಬಹುಮತ ಐತಿ. ಆದ್ದರಿಂದ ನಮ್ಮ ಸಮಾಜಗಳ ಬೇಡಿಕೆ ಭಾಳ ದಿನದಿಂದ ಐತಿ. ನಿಮ್ಮ ಗೌರ್ಮೆಂಟ್ ಮೇಲೆ ತಮ್ಮ ಮುಖ್ಯಮಂತ್ರಿಗಳ ಮೇಲೆ ಸರಿಯಾದ ನಾವೆಲ್ಲ ವಿಶ್ವಾಸ ಇಟ್ಟಿವಿ. ಈ ಸರಿ ಅದನ್ನು ಲಘು ಭಾಳ ದಿನ ತಗೋಲಾರ್ದನ ಈ ಆದೇಶ ಇದನ್ನ ಅಂಗೀಕಾರ ಮಾಡಬೇಕಂತೇಳಿ ಮುಖ್ಯಮಂತ್ರಿ ಅವರಿಗೆ ಮನವಿ ಸಲ್ಲಿಸ್ತಾ ಇದ್ದೀವಿ. ಜಾರಿ ಮಾಡಬೇಕಂತ ಈಗಾಗಲೇ ಸುಪ್ರೀಂ ಕೋರ್ಟ್ ಹೇಳಿದೆ. ಆ ಪ್ರಕಾರ ಈಗ ಕರ್ನಾಟಕ ಸರ್ಕಾರಕ್ಕೆ ಅಧಿಕಾರ ಇದೆ. ಈಗ ಬೆಳಗಾವಿ ಅಧಿವೇಶನದಲ್ಲಿ ಸನ್ಮಾನ್ಯ ಮುಖ್ಯಮಂತ್ರಿಗಳಾದಂಥ ಸಿದ್ದರಾಮಯ್ಯ ಸಾಹೇಬ್ರವರು ಈ ಮನವಿಯನ್ನು ನೋಡಿದ ಕೂಡಲೇ ಇದನ್ನು ಜಾರಿ ಮಾಡ್ತಾರಂತ ನಾವು ಎಲ್ಲ ಮಾದಿಗ ಸಮುದಾಯದಿಂದ ನಂಬಿರುತ್ತೇವೆ. ಯಾಕೆಂದ್ರೆ